ಇರಾನ್ನ ಸರ್ವೋಚ್ಚ ನಾಯಕ ಅಂತ ಕರೆಸ್ಕೊಳ್ಳುವಂತ ಖಮೇನಿ ಮಾರ್ಚ್ 1ನೇ ತಾರೀಕು ಹತ್ಯೆಗೀಡಾಗ್ತಾರೆ. ಇರಾನ್ನಲ್ಲಿ ಹತ್ಯೆಗೀಡಾದಂತ ಖಮೇನಿಯ ಪರವಾಗಿ ಬೆಂಗಳೂರು ನಗರದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಅವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶ ಇದೆ, ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅನ್ನು ಹೊರತುಪಡಿಸಿ ಬೇರೆಲ್ಲೂ ಕೂಡ ಪ್ರತಿಭಟನೆ ಮಾಡುವ ಹಾಗಿಲ್ಲ. ಇದನ್ನು ಗಮನದಲ್ಲಿದ್ದರೂ ಕೂಡ ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವಂತಹ ಎನ್.ಎ. ಹ್ಯಾರಿಸ್ ರವರು ಅವರ ನೇತೃತ್ವದಲ್ಲಿ ನೂರಾರು ಜನ ಸೇರಿ ಅವತ್ತಿನ ದಿನ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ವಿಚಾರವನ್ನ ಸ್ಥಳೀಯ ಠಾಣಾಧಿಕಾರಿಗಳಿಗೆ, ಅಶೋಕ್ ನಗರ ಠಾಣೆಯ ಠಾಣಾಧಿಕಾರಿಗಳಿಗೆ ಕೇಳಿದಾಗ ಕೂಡ ಅವರು ಪರ್ಮಿಷನ್ ಅನ್ನ ತಗೊಂಡಿದ್ದಾರೆ. ಯಾವ ರೀತಿ ನೀವು ಅವರಿಗೆ ಪ್ರತಿಭಟನೆ ಮಾಡುವಂತ ಅವಕಾಶ ಮಾಡಿಕೊಟ್ರಿ ಅಂತ ಕೇಳಿದಾಗ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. ತದಾದ ನಂತರ ಮಾರನೇ ದಿನ ನಮ್ಮ ಹಿಂದೂ ಪರ ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರಾದಂತಹ ತೇಜಸ್ ಗೌಡರ್ ಅವರು ಕರ್ನಾಟಕ ರಾಜ್ಯದ DGIG ಆದ ಶ್ರೀ ಸಲೀಂ ಅವ್ರಿಗೂ ಹಾಗೂ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೂ ಕೂಡ ಲಿಖಿತ ರೂಪದಲ್ಲಿ ದೂರನ್ನು ಕೂಡ ಕೊಡ್ತಾರೆ. ಅದು ಕಳೆದ 4 ವಾರ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಗೃಹ ಇಲಾಖೆಯಿಂದಾಗ್ಲಿ ಪೊಲೀಸ್ ಇಲಾಖೆಯಿಂದಾಗ್ಲಿ ಬರೋದಿಲ್ಲ. ಮಾರ್ಚ್ 27ನೇ ತಾರೀಕು ಇದೇ ವಿಚಾರವಾಗಿ ಅಕ್ಕಿ ಮಂಜುನಾಥ್ ಗೌಡರು ಹಾಗೂ ಅವರ ವಕೀಲರ ತಂಡ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಅನ್ನ ಈ ವಿಚಾರವಾಗಿ ಹಾಕ್ತಾರೆ. ಇದನ್ನು ಪರಿಗಣಿಸಿದಂತ ನ್ಯಾಯಾಲಯವು ಏಪ್ರಿಲ್ 6ನೇ ತಾರೀಕು ಗೃಹ ಇಲಾಖೆ, ಪೊಲೀಸ್ ಮಹಾನಿರ್ದೇಶಕರು ಹಾಗೂ ನಗರ ಆಯುಕ್ತರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡುತ್ತೆ. ನಮ್ಮ ದೇಶದ ಕಾನೂನಿಗೆ ಹಾಗೂ ಸಂವಿಧಾನಕ್ಕೆ ಯಾವುದೇ ರೀತಿಯಾದಂಥ ಗೌರವವನ್ನು ಕೊಡದೆ ಎಲ್ಲಿಯೋ ಹತ್ಯೆಯಾದಂಥ ಒಬ್ಬ ನಾಯಕನಿಗೆ ಇಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಅತ್ಯಂತ ಖಂಡನೀಯ. ಈ ರೀತಿಯಾದಂಥ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ನಡೆದ್ರೂ ಇದೇ ರೀತಿ ನಾವು ನ್ಯಾಯ ಕೇಳುವಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ.